ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮೇಕಪ್ ಲೈಟಾಗಿ ಮಾಡಿ ತೋರಿಸ್ತೇನೆ. ನಾನು ಶುಗರ್ ಪ್ರಾಡಕ್ಟ್ಸಿಂದು ಆಲ್ರೆಡಿ ನಾನು ಪ್ರೈಮ ಮತ್ತು ಸನ್ಸ್ಕ್ರೀಮ್ ಎಲ್ಲ ಯೂಸ್ ಮಾಡಿದ್ದೇನೆ. ನಾನು 2 ಫೌಂಡೇಶನ್ ತೊಗೊಂಡಿದ್ದೇನೆ, ಒಂದು ಸ್ಟಿಕ್ ಒಂದು ಲಿಕ್ವಿಡ್. ಬಟ್ ಯಾವುದು ಹಾಕೋದು ಅಂತ ಲಾಸ್ಟಿಗೆ ಸ್ಟಿಕ್ ಯೂಸ್ ಮಾಡಿದ್ದೇನೆ. ನೋಡ್ಬೋದು ಪ್ಯಾಕ್ ಹೊಸದನ್ನು ನಾನು ಅವಾಗ ತಾನೇ ಓಪನ್ ಮಾಡ್ತಿರೋದು. ಯೂಸ್ ಮಾಡ್ತಿದ್ದೇನೆ ನಾನು ಫೌಂಡೇಶನ್. ಆಲ್ರೆಡಿ ನಾನು ಸನ್ಸ್ಕ್ರೀಮು, ಮಾಯ್ಶ್ಚರೈಸರು, ಪ್ರೈಮ್ ಎಲ್ಲ ಯೂಸ್ ಮಾಡಿಬಿಟ್ಟಿದ್ದೇನೆ. ನಾನು ಜಸ್ಟ್ ಶುಗರ್ ಅವ್ರದ್ದು ಒಂದು ಫೌಂಡೇಶನ್ನು ಮತ್ತು ಹೈಲೈಟರ್ ಎಲ್ಲ ತೋರಿಸ್ತೇನೆ ನಾನು ನಿಮಗೆ. ನಾನಿವಾಗ ಫಸ್ಟ್ ಫೌಂಡೇಶನ್ ಹಾಕಿ ಅಪ್ಲೈ ಮಾಡ್ತಿದ್ದೇನೆ ಫೇಸಿಗೆ ಫುಲ್ಲು ನೀಟಾಗಿ ನಾನು ಸ್ಪಾಂಜಲ್ಲಿ ಅಪ್ಲೈ ಮಾಡ್ತಿದ್ದೇನೆ. ಬ್ಲೆಂಡಿಂಗ್ ಸ್ಪಾಂಜಲ್ಲಿ ಫುಲ್ಲು ಫೇಸಿಗೆ ಅಪ್ಲೈ ಮಾಡಿದ ಮೇಲೆ ನಾನು ಫುಲ್ಲು ಕ್ಲೀನಾಗಿ ಒಂದು ಚೂರು ಫೌಂಡೇಶನಿಂದು ನಾವೇನು ಹಾಕಿದ್ದೀವಿ ಅದು ಇರಬಾರ್ದು, ಫೇಸಲ್ಲಿ ಕಾಣಿಸ್ಬಾರ್ದು, ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ. ನೆಕ್ಸ್ಟು ನಾನು ಕನ್ಸೀಲರ್ ತೊಗೊಂಡಿದ್ದೇನೆ. ನೀವು ನೋಡ್ಬೋದು, ನಾನು ಕನ್ಸೀಲರ್ ತೊಗೊಂಡು ಕಣ್ಣು ಸೈಡ್ ಬ್ಲ್ಯಾಕ್ ಸೊ ಮತ್ತು ಡಾರ್ಕ್ ಸರ್ಕಲ್ ಏನೇ ಇದ್ದರೂ ಅದು ಕವರ್ ಅಪ್ ಆಗುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಅಪ್ಲೈ ಮಾಡಿ ಕಣ್ಣು ಸುತ್ತ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಫೇಸಲ್ಲಿ. ಅದಾಗಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೇನೆ ಎಷ್ಟು ಕ್ಲೀನಾಗಿ ಬ್ಲೆಂಡ್ ಆಗಿದೆ ಅಂತ. ಆದಮೇಲೆ ನಾನು ಲೂಸ್ ಪೌಡರ್ ತೊಗೊಂಡಿದ್ದೇನೆ. ಎಲ್ಲ ಶುಗರ್ ಪ್ರಾಡಕ್ಟ್ಸೇ ಇರೋದು ನನ್ನದ್ರಲ್ಲಿ. ನಾನು ಲೂಸ್ ಪೌಡರ್ ಓಪನ್ ಮಾಡೇ ಇಲ್ಲ, ಯಾವುದೇ ಪ್ರಾಡಕ್ಟ್ಸನ್ನು ನಾನು ಓಪನ್ ಮಾಡಿಲ್ಲ. ಮುಂದೆನೇ ಓಪನ್ ಮಾಡಿ ನಾನು ಅಪ್ಲೈ ಮಾಡ್ತಿರೋದು. ಫುಲ್ಲ ಫೇಸಿಗೆಲ್ಲ ಅಪ್ಲೈ ಮಾಡಾಯಿತು ನಾನು. ನೆಕ್ಸ್ಟ್ ನಾನು ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಿದ್ದೇನೆ. ಐಬ್ರೋ ಪೆನ್ಸಿಲ್ ಯೂಸ್ ಮಾಡಿ ನಾನು ಅದರಲ್ಲೇ ಕೊಟ್ಟಿರ್ತಾರೆ ಶೇಪ್ ಇದು ಮಾಡಲಿಕ್ಕೆ, ಮಸ್ಕರ ಬ್ರಷ್ ಥರ. ಅದರಲ್ಲಿ ನಾನು ಸೆಟ್ಟಿಂಗ್ಸ್ ಮಾಡ್ಕೊತಾ ಇದ್ದೀನಿ ಐಬ್ರೋನ. ನಾನು ಲೈಟಾಗಿ ನಾನು ಯಾವಾಗಲೂ ಹಾಗೆ ಮಾಡ್ಕೊಳ್ಳೋದು. ನಾನು ಕ್ಲೀನಾಗಿ ಅದರಲ್ಲಿ ಬ್ರಷಲ್ಲಿ ಕೂರುತ್ತೆ. ಅದಾದ ನಂತರ ನಾನು ಹೈಲೈನರ್ ತೊಗೋತಾ ಇದ್ದೇನೆ. ಹೈಲೈನರ್ ನೋಡ್ತಿರ್ಬೋದು ನೀವು, ಅದು ಆಫರ್ ಇತ್ತು ಶುಗರಲ್ಲಿ ಬೈ 1 get 1 2 ಪೀಸಸ್ ಇರುತ್ತೆ ಒಂದು ಇದರಲ್ಲೇ ಪ್ಯಾಕಲ್ಲೇ. ಅದನ್ನು ನಾನು ಕಣ್ಣಿನ ಮೇಲೇನೂ ಅಪ್ಲೈ ಮಾಡ್ತಿದ್ದೀನಿ, ಕಣ್ಣಿನ ಒಳಗೇನೂ ಅಪ್ಲೈ ಮಾಡ್ತಿದ್ದೀನಿ ಸೈಡಲ್ಲಿ. ನನಗೆ ತುಂಬ ಚೆನ್ನಾಗಿದೆ, ಲಾಂಗ್ ಲಾಸ್ಟಿಂಗ್ ಎಲ್ಲ ಪ್ರಾಡಕ್ಟ್ಸ್ ಶುಗರಿಂದು. ಹಾಗೆ ನನಗೆ ತುಂಬ ಇಷ್ಟ. ನೋಡ್ಬೋದು ನೀವು, ಹೈಲೈನರ್ ನಾನು ಅಪ್ಲೈ ಆಗಿದೆ. ನೆಕ್ಸ್ಟ್ ನಾನು ಮಸ್ಕಾರ ಯೂಸ್ ಮಾಡ್ತಿದ್ದೀನಿ. ಶುಗರಿನ ಮಸ್ಕಾರ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಿಮಗೆ. ಈಗ ನಾನು ಈ ಮೆಬೆಲಿನ್ ಅವ್ರದ್ದು ಮಸ್ಕಾರ ಯೂಸ್ ಮಾಡ್ತಿದ್ದೀನಿ. ಹಾಗಾಗಿ ನಾನು ಫಿನಿಶಿಂಗ್ ಚೆನ್ನಾಗಿ ಬರಲಿ ಅಂತ ನಾನು ಕೆಳಗಡೆನೂ ಮೇಲ್ಗಡೆ ಪೋರ್ಷನ್ ಎರಡನ್ನೂ ರೆಪ್ಪೆಗೆ ನಾನು ಮಸ್ಕಾರ ಅಪ್ಲೈ ಮಾಡ್ತಿದ್ದೀನಿ. ಇದಾದ ನಂತರ ನಾನು ಯೂಸ್ ಮಾಡ್ತಿರೋದು ಬ್ಲೆಂಡಿಂಗ್ ಮೀನ್ಸ್ ಹೈಲೈಟರ್, ಹೈಲ್ಯಾಶಸ್ ಹಾಕೋಕ್ಕೆ. ಅದಕ್ಕೆ ನಾನು ನ್ಯೂ ಬ್ರಷನ್ನು ಯೂಸ್ ಮಾಡ್ತಿದ್ದೀನಿ. ನೀವು ನೋಡ್ಬೋದು, ಪಿಂಕ್ ಕಲರ್ ಶೇಡ್ಸಲ್ಲಿ ಇರೋದು, ಲೈಟ್ ಪಿಂಕಲ್ಲಿ ನಾನು ಬ್ಲಷಿಂಗ್ ಯೂಸ್ ಮಾಡ್ತಿದ್ದೇನೆ. ತುಂಬ ನೀಟಾಗಿ ನಮ್ಮ ಫೇಸಿಗೆ ಬ್ಲೆಂಡಾಗಿ ಕುತ್ಕೊಳ್ಳುತ್ತೆ. ಅದು ತುಂಬ ಹೈಯಾಗಿ ಓವರಾಗಿ ಕಾಣಿಸೋದೇ ಇಲ್ಲ, ಆ ಥರ ಫಿನಿಶಿಂಗ್ ಕೊಡುತ್ತೆ. ನೆಕ್ಸ್ಟ್ ನಾನು ಹೈಲೈಟರ್ ಯೂಸ್ ಮಾಡ್ತಿದ್ದೇನೆ, ಅದೇ ಶುಗರ್ ಕಂಪನಿದು ಹೈಲೈಟರ್. ನನಗೆ ತುಂಬ ಫೇವ್ರೇಟ್. ಅಂದರೆ ನಾನು ಶುಗರ್ ಪ್ರಾಡಕ್ಟ್ ಬಿಟ್ಟು ಬೇರೆ ಪ್ರಾಡಕ್ಟೇ ಇಷ್ಟ ಆಗೋಲ್ಲ, ಅಷ್ಟು ನಾನು ಯೂಸ್ ಮಾಡ್ತೀನಿ ಶುಗರ್ದು. ನೋಡ್ಬೋದು ನೀವು, ಹೈಲೈಟರ್ ಯೂಸ್ ಮಾಡ್ತಿದ್ದೀನಿ ಇವಾಗ. ನನಗೆ ತುಂಬ ಏನು ಹೇಳ್ತಾರೆ, ಫಿನಿಶಿಂಗ್ ಟಚ್ ಸಖತ್ತಾಗಿ ಕೊಡುತ್ತೆ ಶುಗರ್ ಬ್ರ್ಯಾಂಡ್. ಹಾಗಾಗಿ ನನಗೆ ತುಂಬ ಇಷ್ಟ. ಇವಾಗ ನಾನು ಹೈಲೈಟರ್ ಹಾಕಾಯಿತು. ನೆಕ್ಸ್ಟ್ ನಾನು ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೇನೆ. ಲಿಪ್ಸ್ಟಿಕ್ಕು ನಾನು ಒಂದು ಶೇಡ್ ತೊಗೊಂಡಿದ್ದೇನೆ, ಲೈಟ್ ಪಿಂಕು ಅಲ್ಲ, ಹಾಗಾಗಿ ಬ್ರೌನು ಅಲ್ಲ, ಆ ಥರ ಒಂಥರ ಲೈಟ್ ಕಲರಲ್ಲಿ. ಮತ್ತು ತುಂಬ ಚೆನ್ನಾಗಿದೆ. ನಾನು ಮೊದಲು ಕ್ರೈನ್ಸಲ್ಲಿ ನಾನು ಫಸ್ಟು ಲೈನ್ಸ್ ಹಾಕೋತಾ ಇದ್ದೇನೆ, ಯಾಕಂದರೆ ಸ್ಪ್ರೆಡ್ ಆಗಬಾರ್ದು ಅಂತ. ಅದಾದಮೇಲೆ ನಾನು ಲಿಪ್ ಗ್ಲಾಸಸ್ ಯೂಸ್ ಮಾಡ್ತಿರೋದು. ನೋಡ್ಬೋದು ಏನು ಕಲರ್ ಇದೆ ಅಂತ. ಲೈಟಾಗಿ ಅಪ್ಲೈ ಮಾಡ್ತಿದ್ದೇನೆ, ಬಟ್ ಚೂರು ಮೇಲೆ ಟಚ್ ಆಗೋಯಿತು. ಅದಾದಮೇಲೆ ನಾನು ಫುಲ್ಲು ಫಿನಿಶಿಂಗ್ ಆಗಿ ಕ್ಲೀನಾಗಿ ಅಪ್ಲೈ ಮಾಡಿದೆ ಲಿಪ್ಸಿಗೆ. ಫಿನಿಶಾಗಿ ಎಷ್ಟು ಚೆಂದ ಕಾಣಿಸ್ತಿದೆ ನೋಡ್ಬೋದು ನೀವು ಅಪ್ಲೈ ಮಾಡಿದ ಮೇಲೆ. ಆ ಕಲರೇ ಒಂಥರ ಚೆನ್ನಾಗಿದೆ. ಲಾಸ್ಟಿಗೆ ನಾನು ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಿದ್ದೀನಿ. ಇದು ಫಿನಿಶಿಂಗ್ ಲಾಂಗ್ ಲಾಸ್ಟಿಂಗ್ ಆಗಿ ತುಂಬ ಚೆನ್ನಾಗಿ ಕೊಡುತ್ತೆ. ನಮ್ಮ ಫೇಸನ್ನು ಹೈಲೈಟಾಗಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಫಿನಿಶಿಂಗು ಅಷ್ಟೇ ಇದೆ, ಲಾಂಗ್ ಟೈಮ್ ಇರುತ್ತೆ. ನನಗಂತೂ ತುಂಬ ಇಷ್ಟ. ನಿಮ್ಗೆ ಇಷ್ಟ ಆದರೆ ನೀವು ಬೈ ಮಾಡಿ ಶುಗರ್ ಪ್ರಾಡಕ್ಟ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.